ಸದಾ ಆ ಎಸ್ಐ ಬಹಳ ತಲೆ ತಿಂತಾ ಇದ್ದಾನೆ ಅಲ್ವಾ ಸರ್? ಸಾರಾ? ಯಾರು? ನೀವೇ ಸರ್. ನಾನಾ? ನನ್ನನ್ನ ಬ್ಲಾಕ್ ಮೇಲು, ರೆಡ್ ಮೇಲು, ಇಮೇಲು ಅಂತಿದ್ಯಲ್ಲ, ಈಗ ಸಡನ್ ಆಗಿ ಸಾರ್ ಅಂತ ಇದೆಯಲ್ಲ ಸದಾ. ಸರ್ ಪ್ಲೀಸ್ ಸರ್, ಇನ್ನನ್ ಕೈಲಾಗೋದಿಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಲ್ವಾ ಸರ್? ಪ್ಲೀಸ್ ಸರ್, ನಿಮ್ ತಮ್ಮಯ್ಯ ಅಂತೀನಿ. ಈಗ್ಲೇ ಅಲ್ವಾ ಸದಾ ಗೇಮ್ ಸ್ಟಾರ್ಟ್ ಆಗ್ತಾ ಇರೋದು, ಈಗ್ಲೇ ಸುಸ್ತಾಗೋದ್ರೆ ಹೇಗೆ? ಓಕೆ, ಒಂದ್ ಕೆಲಸ ಮಾಡಿ. ಹೇಳಿ ಸರ್, ಏನ್ ಮಾಡ್ಬೇಕು? ಆ ಬೂತ್ ಮೇಲ್ಗಡೆ ಏನಿದೆ ನೋಡು. ಅಲ್ಲಲ್ಲ, ಬಲಗಡೆ ಮೇಲೆ ಯಾವುದು ಪ್ಯಾಕೆಟ್ ಇದೆ ಸರ್? ಕರೆಕ್ಟ್. ಅದನ್ನ ಬಿಚ್ಚಿಬಿಟ್ಟು ಒಳಗಡೆ ಏನಿದೆ ಅಂತ ನೋಡು. ಏನಿದೆ? ಇದು ಟಾಯ್ ರಿಮೋಟ್ ಕಾರ್. ಅದು ರಿಮೋಟ್ ಕಾರ್ ಅಲ್ಲ ಸದಾ, ಯಮಧರ್ಮರಾಜ. ಅರ್ಥ ಆಗ್ಲಿಲ್ವಾ? ಅದು ಟೈಮ್ ಬಾಂಬ್. ಇನ್ನು 30 ಸೆಕೆಂಡ್ಸ್ ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಇವನು ಸಾಮಾನ್ಯದವನಲ್ಲ, ಟೆರರಿಸ್ಟೋ ನಕ್ಸಲೈಟೋ ಇರಬೇಕು. ಇಲ್ಲಿ ನಮಗೆ ಹೆಚ್ಚಿನ ಪೊಲೀಸ್ ಫೋರ್ಸ್ ಬೇಕು ಸರ್. ಏನು ಪೊಲೀಸ್ ಫೋರ್ಸ್ ಅಲ್ಲ, ಮಿನಿಸ್ಟರ್ ಬಾಮಾಯಿದನ ಮದುವೆ ಬಂದೋಬಸ್ತಲ್ಲಿದ್ದಾರ. ಇಲ್ಲಿ ನನ್ನ ಗತಿ ಏನು ಸರ್? ಅವನು ಎಷ್ಟು ಮೊದಲನೇ ಬಾಂಬು ಅದೃಷ್ಟವಶಾತ್ ಸಿಡಿಲಿಲ್ಲ. ಅವನ ಹತ್ರ ಇನ್ನೆಷ್ಟು ಬಾಂಬ್ ಇದೆಯೋ, ಯಾವಾಗ ಯಾರ ಮೇಲೆ ಸಿಗ್ತಾನೋ ಅದನ್ನ ನೆನೆಸ್ಕೊಂಡ್ರೆ ಕೈ ಕಾಲುಗಳೆಲ್ಲ ನಡುಗತ್ತೆ ಸರ್. ಪ್ರಾಣ ಸಮೇತ ರಿಟೈರ್ಡ್ ಆಗ್ಬೇಕು ಅಂತ ಕನಸು ಕಂಡಿದ್ದೆ ಸರ್. ಆದ್ರೆ ನನ್ನ ಕನಸೆಲ್ಲ ಹಗಲ ಕನಸು ಹಾಗ ಕಾಣುತ್ತಲ್ಲ ಸರ್. ಓಕೆ ಸರ್, ಎಸ್ ಸರ್. ಅವ್ರಿಗೇನು AC ರೂಮಲ್ಲಿ ಕೂತ್ಕೊಂಡು ಪೊಲೀಸರ ಕರ್ತವ್ಯದ ಬಗ್ಗೆ ಪಾಠ ಹೇಳ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವನ್ನ ಹಿಡ್ಕೊಂಡು ಬರ್ಬೇಕಂತೆ. ಹಿಡ್ಕೊಂಬರಕ್ಕೆ ಅವನೇ ನಾಯಿ ಮರಿನ ಟೆರರಿಸ್ಟು. ಎಲ್ರೂ ಸಖತ್ತಾಗಿ ಹೆದರ್ಸ್ಬಿಟ್ಟೆ ಸದಾ. ಏನೋ ಅದು ನಿಜವಾಗ್ಲೂ ಟೈಮ್ ಬಾಂಬ್ ಅಲ್ಲ, ನೀನ್ ಹೇಳ್ದ ಹಾಗೆ ಟಾಯ್ ರಿಮೋಟ್ ಕಾರೇ. ನೀನ್ ಅದನ್ನ ಹೊರಗಡೆ ಎಸೆದ ರೀತಿನ ನೋಡಿ ಎಲ್ರೂ ಅದನ್ನ ಬಾಂಬ್ ಅಂದ್ಕೊಂಡ್ಬಿಟ್ರು. ಪಾಪ. ಅಂದ್ರೆ ನೀನ್ ಇದನ್ನ ಬೇಕು ಅಂತಾನೆ ಕ್ರಿಯೇಟ್ ಮಾಡಿದ ಅಷ್ಟೇ. ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ದ ಗೊತ್ತಿಲ್ಲ ಕಣ, ಗೊತ್ತಿಲ್ಲ. ಸದಾ ಸದಾ ಕೂಲ್. ಇವಾಗ ಅದೇನೋ ಹೇಳ್ದೆ, ಏನದು? ರಿಪೀಟ್ ಪ್ಲೀಸ್. ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ನೋ ಅರ್ಥ ಆಗ್ತಾ ಇಲ್ಲ. ನನಗೆ ಏನ್ ಅನ್ಯಾಯ ಮಾಡಿದ್ದೀಯೋ ಅರ್ಥ ಆಗ್ತಾ ಇಲ್ಲ ಅಂದೆ ಅಲ್ವಾ? ಅಂದ್ರೆ ನೀನು ಕೆಲವರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಒಪ್ಕೋತಾ ಇದೀಯಾ. ತಪ್ಪು ಮನುಷ್ಯ ಮಾಡ್ದೆ ಗಿಡ ಮರ ಮಾಡುತ್ತಾ? ಆದ್ರೆ ಮನುಷ್ಯನಾದವನು ಒಂದ್ಸಲ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡೋದಿಲ್ಲ. ಆದ್ರೆ ನೀನ್ ಕಿಲಾಡಿ, ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡೋನು. ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ, ನಿನ್ನಂಥ ಬೆಕ್ಕಿನಿಂದ ಇಲಿಗೆ ಪ್ರಾಣ ಸಂಕಟ. ಇದೇ ತಾನೇ ನೀನ್ ಇಷ್ಟ ದಿನ ಮಾಡಿದ್ದು. ಸ್ವಲ್ಪ ದಾರಿ ಬಿಡಿ. ಸ್ವಲ್ಪ ಇರಿ. ಸ್ವಲ್ಪ ಇರಿ ಸರ್. ನೀವು ಇವ್ಳು ಟೆರರಿಸ್ಟ್ ಅಂತ ನಿಮ್ ಡಿಪಾರ್ಟ್ಮೆಂಟ್ ಹೇಳ್ತಿದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಇವನು ದೊಡ್ಡ ಟೆರರಿಸ್ಟ್. ಇವನು ಇಲ್ಲಿ ಬರ್ತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಇವನಿಗಿಂತ ದೊಡ್ಡವನು ಹೇಳ್ಬಿಟ್ಟೆ. ಯಾರು ಬಿಟ್ಟಿಲ್ಲ.
ಒಂದ್ ವಿಷಯ ಹೇಳ್ತೀನಿ, ಮುಚ್ಚ ಇಲ್ಲಿ ನೋಡಿ, ಬಿನ್ ಲಾಡನ್ನೇ ಹಿಡಿಬೇಕು ಅಂತಿದ್ದೀನಿ ನಾನು. ನೋಡಿದ್ಯಾ ಸದಾ, 1 ಗಂಟೆಯಲ್ಲಿ ನೀನು ಈ ಬೂತ್ ನಲ್ಲಿ ಇಟ್ಕೊಂಡೆ ವರ್ಲ್ಡ್ ಫೇಮಸ್ ಆಗ್ತಾ ಇದೀಯಾ. ಐಟ್ಲಗ ಟಿವಿ ಮುಖಾಂತರ ಲಕ್ಷಾಂತರ ಜನ ನಿನ್ನ ಈಗ ನೋಡ್ತಾರೆ. ಹೌ ಗ್ರೇಟ್ ಸದಾ. ನಿಜ ಹೇಳ್ಬೇಕು ಅಂದ್ರೆ ನೀನ್ ನನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಸದಾ ಬೆವರ್ತಾ ಇದೀಯಾ? ಯಾಕೆ ಟೆನ್ಷನ್ ಆಗ್ತಾ ಇದೀಯಾ? ನನ್ನ ಟೆರರಿಸ್ಟ್ ಆಗಿ ಕ್ರಿಮಿನಲ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟು ಯಾಕೆ ಟೆನ್ಷನ್ ಆಗ್ತಿದ್ಯಾ ಅಂತ ಕೇಳ್ತೇನೆ. ಅಳ್ತಿದೀಯಾ? ಚೀಚಿ, ಏನಿದು ಬೇಬಿ ತರ. ಆದ್ರೆ ಸದಾ ಐ ಸ್ವೇರ್, ನೀನ್ ಅಳ್ತಾ ಇರೋವಾಗ ಬಹಳ ಗ್ಲಾಮರಸ್ ಆಗಿ ಕಾಣ್ತಾ ಇದೀಯಾ. ಆಡ್ ಫಿಲ್ಮ್ಸ್ ನಲ್ಲಿ ಯಾಕೆ ಟ್ರೈ ಮಾಡ್ಲಿಲ್ಲ ನೀನು? ಬ್ಯಾಡ್, ಟೂ ಬ್ಯಾಡ್. ಇಂಡಿಸೆಂಟ್ ಪದಗಳನ್ನು ಉಪಯೋಗಿಸೋದು ನನಗಿಷ್ಟ ಇಲ್ಲ. ಅಜ್ಞಾನವೇ ಹೊರತು ಬಡತನವಲ್ಲ ಎಂದು ನಂಬಿರುವ ಶ್ರೀಮಠದ ಕಿರಿಯ ಶ್ರೀಗಳು ತಮ್ಮ ಪ್ರವಚನ. ಇದೀಗ ಬಂದ ಸುದ್ದಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇವ್ರದೊಳ್ಳೆ ಮಧ್ಯ ಬಂದು